ನಮಸ್ಕಾರ KKF ಎಲ್ಲ ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ನಿಮಗೆ ಉಪಯೋಗ ಆಗಂತ ಲಾಗು. ಸೊ ಯಾರಾದರೂ ಒಬ್ರು ಒಂದು ಬಿಸ್ನೆಸ್ನ ಶುರು ಮಾಡ್ತಾ ಇದ್ದೀರಾ ಅಂತಂದ್ರೆ ಆ ಬಿಸ್ನೆಸ್ ರಿಲೇಟೆಡ್ ಒಂದಷ್ಟು ಐಡಿಯಾಸ್ ಬೇಕಾಗುತ್ತೆ. ಅಂತಂದ್ರೆ ಲೈಕ್ ಯಾವ ಥರ ಅಂತಂದ್ರೆ ಎಕ್ಸ್ಪೀರಿಯನ್ಸ್ ಅಲ್ಲ, ಬದಲಾಗಿ ಐಡಿಯಾಸು ನಾನು ಹೆಂಗೆ ರನ್ ಮಾಡ್ಬೋದು ಅಂತ. ಸೊ ಕಿತ್ತಡಿ ಅಡ್ವೆಂಚರ್ಸ್ನ ನಾನು ಶುರು ಮಾಡಿದ್ಮೇಲೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಂಗೆ ನಮ್ಮ ನವೀನ್ ಸರ್ ನನಗೆ ಪರಿಚಯ ಆಗಿದ್ದರು. ಸೊ ನವೀನ್ ಸರು ಒಬ್ಬರ ಒಂದು ಕ್ಲಾಸನ್ನು ಅಟೆಂಡ್ ಮಾಡುವಂಥ ತುಂಬ ಗಟ್ಟಿಯಾಗಿ ಸಜೆಸ್ಟ್ ಮಾಡಿದರು. ಸೊ ಇವತ್ತು ಆ ಕ್ಲಾಸ್ಗೆ ಒಂಥರ ಇಂಟ್ರಡಕ್ಷನ್ ಥರ, ಅಂದರೆ ಫೀಸ್ ಕೊಟ್ಟು ಸೇರ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಟ್ರಯಲ್ ಥರ ಇರುತ್ತೆ. ಇವತ್ತೊಂದು 4 ಅವರ್ ಸೆಷನ್ನು. ಸೊ ಆ ಸೆಷನ್ ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಯಾರ್ದು ಏನು ಎತ್ತ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ನ ನಿಮಗೆ ಮುಂದೆ ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ಇವೆಂಟ್ ನಡೀತಾ ಇರೋದು ಬಂದ್ಬಿಟ್ಟು ಹಲ್ಸೂರ್ ಹತ್ರ. ಇಲ್ಲಿಂದ 37 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಸೊ ಹಂಗಾಗಿ ಮಳೆ ಬೇರೆ ಕ್ಲೈಮೇಟ್ ಇದೆ, ಬೈಕ್ ಬೇಡ, ಕಾಳನ್ ಜೊತೆಲೇ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಕಬಡಪ್ಪ ಆದರೂ ನಮ್ಮ ಕಾಳ ಇವಾಗ ಎಷ್ಟು ನೀಟಾಗಿ ಆಗಿದ್ದಾನೆ ಅಂತಂದರೆ ಆರಾಮಾಗಿ ಓಡಿಸ್ಬೋದು. ಅಂದರೆ ಮೊದಲು ಸ್ನಾರ್ಕಲ್ ಹಾಕ್ಸಿದ್ನಲ್ಲ, ಸೊ ನಿಮಗೆ ಸಜೆಷನ್ ಕೊಡೋದು, ನೀವೇನಾದರೂ ಜಿಮ್ನಿ ಓನರ್ ಆಗಿದ್ದರೆ ಈ ಸ್ನಾರ್ಕಲ್ನ ವರ್ಕಿಂಗ್ ಸ್ನಾರ್ಕಲ್ ಹಾಕ್ಸ್ಬೇಡಿ. ಆ್ಯಕ್ಚುಲಿ ಅದು ಸಿಕ್ಕಾಪಟ್ಟೆ ತೊಂದರೆ ಕೊಡುತ್ತೆ ಗಾಡಿಗೆ. ट्रेनिंग का प्रोग्राम है ना? हाँ सर, राजीव तलेजा का पार्किंग किधर है? ड्रीम क्राफ्ट बोल के है ना, इवेंट का VDS। कौन सी फ्लोर में? सेकंड फ्लोर। धन्यवाद, थैंक यू। यस ಓಕೆ. ಹಾಂ ಅದೇ ಬಂದೆ ಇವಾಗ. ಸರಿ ಆಯ್ತು. ಹಾಂ ಸರಿ ಆಯ್ತು, ಮುಗಿಸ್ಕೊಂಡು ಫೋನ್ ಮಾಡಿ. ಯಾರ್ದಿರೋದು? ರಾಜೀವ್ ತಲ್ರೇಜದ. ಇದು ರಾಜೀವ್ ತರ್ಲೇಜಾ ಅಂತ. ಓಕೆ ಸರಿ, ಮುಗಿಸ್ಕೊಂಡ್ ಬರ್ತೀನಿ ಬಿಡು. ಅವ್ರದ್ದೇನೆ ಅಲ್ಲ, ಅವ್ರದೊಂದು ಗೊತ್ತಾಯ್ತು, ಆದ್ರೆ ಅವ್ರು ಇರೋ ಡೌಟ್. ಅವರು ಇರ್ತಾರೆ ಅನ್ಸುತ್ತೆ. ಎಲ್ಲಿ ಅವರೆಲ್ಲ ಇದ್ರಲ್ಲ ಅವ್ರೆ? ಎಲ್ಲಿ? ಇಲ್ಲ, ಬೇರೆ ದೇಶದಲ್ಲಿ ಅವ್ರೆ. ಸರಿ ನೋಡೋಣ ಹಂಗಾರೆ. ಸರಿ ಆಯ್ತು, ಮುಗಿಸ್ಕೊಳ್ಳಿ, ಬಾಯ್. ಎಸ್ ಬಾಯ್. ಹಲ್ಸೂರು ಗೇಟ್ ಹತ್ರ ಇರೋ ಕೊರ್ನಾಡ್ ಅನ್ನೋ ಒಂದು ಹೋಟ್ಲ್ ಬಂದಿದ್ದೀನಿ ಇವಾಗ. ಆ್ಯಕ್ಚುಲಿ ಹೋಟ್ಲು ಚೆನ್ನಾಗಿದೆ ಆಯಿತಾ. ಲೆಟ್ಸಿ ನೋಡೋಣ ಹೆಂಗೆ ನಡೆಯುತ್ತೆ ಏನು. ಅದಾದಮೇಲೆ ನಿಮಗೆ ಎಕ್ಸ್ಪೀರಿಯನ್ಸ್ ತಿಳಿಸ್ತೀನಿ ಯಾವ ಥರ, ಅಂದರೆ ಇದು ಎಷ್ಟು ಯೂಸ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ ನನಗೆ. ಜನ ಸಿಕ್ಕಾಪಟ್ಟೆ ಬಂದಿದ್ದಾರೆ. ನಾನು ಜನ ಇರಲ್ವೇನೋ ಅಂತ ಅಂದ್ಕೊಂಡೆ, ಗೊತ್ತಾಯ್ತು ಖಾಲಿ ಖಾಲಿ. ಎಷ್ಟು ಜನ ಬಂದಿದ್ದಾರೆ ನೋಡಿ, ಎಷ್ಟು ಜನ ಬಂದಿದ್ದಾರೆ ಅಂತ. ಎಲ್ಲ ಬಂದಿರೋರೆಲ್ಲ ಒಂದೊಂದು ಆಸೆ, ಕನಸು, ಯಾವುದಾದ್ರು ನಮಗೆ ಅಂತ ಒಂದು ಬಿಸ್ನೆಸ್ ಕಟ್ಕೊಳ್ಳೋಣ ಅಂತಲೂ ಬಂದಿರೋರು. ನೋಡಿ ಎಷ್ಟು ಚೆನ್ನಾಗಿ ಕೊಡಲು ಓದ್ತಾ ಇದ್ದಾರೆ, ಸಖತ್ತಾಗಿ ಬರ್ತಾ ಇದೆ. ಈ ಹೋಟೆಲ್ ಈ ಆಂಬಿಯನ್ಸ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ. Ladies and gentlemen, a very warm welcome to the Business Breakthrough Seminar. Kindly settle down and take your seats so that we can get started. Good morning, Bengaluru. Basically, only and only for business owners. So how many of you are business owners? Raise your hands. Nice and high, nice. Over the next 4 hours, the priority is to help you find an answer to how many questions, everybody? One question. Only one question. Would you like to know what that question is? Is it your job to review people's performance? ಆ್ಯಕ್ಚುಲಿ ಒಂದು ಸಣ್ಣ ಬ್ರೇಕು, ಬಟ್ ಸಖತ್ತಾಗಿತ್ತು ಮಾತ್ರ. What is Trump thinking? They don't know how to do marketing in their own business. They know what is the dynamics between Iran and UAE on Strait of Hormuz. खुद का sales channel नहीं पता है. Remember, it's a Friday, Saturday, Sunday. Okay, I do this workshop of PACE program once a year in 5 different cities. Dates don't work for you. Okay, I just want you to know, when we do the batch even in Bangalore, only 40% of the participants from 4 p.m. to 8 p.m. has been 40,000 plus GST. For 40,000 plus GST, you build a management system that helps you set goals, track goals, achieve goals, hire the right people, save yourself from wrong, to help you with the registration of the PACE program. ಸೊ ವೆಬಿನಾರ್ ಮುಗೀತು. ಲಿಟ್ರಲಿ ಹೇಳ್ತೀನಿ, ಸಖತ್ತಾಗಿತ್ತು. ನನಗಂತೂ ಒಂದು ಒಳ್ಳೆ ಐಡಿಯಾನೇ ಬಂದ್ಬಿಡ್ತು. ಓಕೆ, ನಾನು ಏನು ಮಾಡ್ತಾ ಇದ್ದೀನಿ ಲೈಫಲ್ಲಿ, ಮುಂದಕ್ಕೆ ನಾನು ಏನು ಮಾಡಬೇಕು ಅಂತ. ಸೊ ನೀವು ನೋಡಿರ್ತೀರಿ, ಈಗ ಆಲ್ರೆಡಿ 20 ಸಾವಿರ ಇದೆ ಕೋರ್ಸಿಗೆ. ಬಟ್ ಆದರೆ ವರ್ತಿದೆ. ಆ್ಯಕ್ಚುಲಿ ಮಾಡಬೇಕು ಜನ. ನಮಗೇನು ಗೊತ್ತಾ, ಕಂಜೆಸ್ಟೆಡ್ ಮೈಂಡ್ ಇರುತ್ತೆ, ನಮಗೆ ಅಷ್ಟು ಐಡಿಯಾ ಇರಲ್ಲ. ಇವೆಲ್ಲ ನಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂತಂದರೆ, ಈ ಥರದ್ದು ವೆಬಿನಾರ್ಗಳನ್ನ ಅಟೆಂಡ್ ಮಾಡಿದಾಗ ಪ್ರಪಂಚ ಹಿಂಗೂ ಇದೆಯಾ ಅಂತ ಗೊತ್ತಾಗುತ್ತೆ. ಎಸ್ಪೆಷಲಿ ಇವ್ರಿಗೆ, ರಾಜೀವ್ ತಲೇಜಾ ಸರ್ಗೆ
ಒಳ್ಳೆ ತಲೆ ಇದೆ. ಆ್ಯಕ್ಚುಲಿ ಅವರು ಎಲ್ಲೂ ಫೋರ್ಸ್ ಮಾಡ್ತಾ ಇಲ್ಲ, ನಿಮ್ಗೆ ಅದು ಫೀಲ್ ಆಗುತ್ತೆ ಅದು ಜೆನ್ಯೂನ್ ಅಂತ. ಸೊ ಆ ಫೀಲ್ ಅಂತೂ ನನಗೆ 100% ಸಿಕ್ತು. ಓಕೆನಾ, ಖುಷಿ ಆಯಿತು. 100% ನಾನು ಹೇಳ್ತಾ ಇದ್ದೀನಿ. ಸೊ 18, 19, 20 ಇದೆ ಆಯಿತಾ. ನೋಡೋಣ, ರಿಜಿಸ್ಟ್ರೇಷನ್ ಒಂದು ಮಾಡ್ಕೊಬೇಕಾ ಏನು ಅನ್ನೋದನ್ನ ಥಿಂಕ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಅವರಲ್ಲೊಂದು ಕಂಡೀಷನ್ ಹೇಳ್ತಾರೆ, ಇದಕ್ಕೆ ಯಾರು ಬನ್ನಿ ಅಂತಂದರೆ ಜಾಬಲ್ಲಿರೋರು ಬರಬೇಡಿ, ಮತ್ತು ಇನ್ನೂ ನಂದು ಯಾವುದೋ ಬಿಸ್ನೆಸ್ ಇಲ್ಲ, ನಾನು ಈಗ ಶುರು ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳೋರು ಬರಬೇಡಿ. ಅಂದರೆ ಇವ್ರದ್ದೇನು ಗೊತ್ತಾ, ಒಂದು ಸೆಟಪ್ ನಮ್ಮ ಹತ್ರ ಆಲ್ರೆಡಿ ಇತ್ತು ಅಂತಂದರೆ ಅದರಲ್ಲಿ ಏನೇನು ಕರೆಕ್ಷನ್ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾರೆ. ಸೊ ಆ ಥರ ಇದೆ ಇವ್ರದ್ದು. ಅಂದರೆ ಅದು ಪಾಪ ಓಪನ್ ಆಗು ಹೇಳ್ತಾರೆ, ಜಾಬಲ್ಲಿರೋರು ಬರಬೇಡಿ. ಯಾಕಂದರೆ ನೀವು ಬಂದರೆ ನೀವು ಏನು ಡಿಸಿಷನ್ ತಗೊಳಕ್ಕಾಗಲ್ಲ, ಸುಮ್ಮನೆ ನಿಮ್ಮ ದುಡ್ಡು ವೇಸ್ಟ್ ಆಗುತ್ತೆ. ಇನ್ನು ಎರಡನೇದು, ಇನ್ನು ಮುಂದಕ್ಕೆ ನಾನು ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ ಒಂದು ಕಂಪ್ನಿನ ಸೆಟಪ್ನ ಅಂತಂದರೆ ಅವರು ಬರೋಕ್ಕೆ ಹೋಗ್ಬಿಡಿ, ಒಂದ್ಸಲ ಸೆಟ್ ಮಾಡಿದ್ಮೇಲೆ ಬನ್ನಿ ಬೇಕಾದರೆ. ಯಾಕಂದ್ರೆ ನೀವು ಇಲ್ಲಿ ಬಂದರೂ ನೀವು ಇಂಪ್ಲಿಮೆಂಟ್ ಮಾಡಿ ಚೇಂಜ್ ಮಾಡೋಂಥದ್ದು ಏನೂ ಇರಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಎಲ್ಲ ಜೆನ್ಯೂನ್ ಆಗಿತ್ತು. ನನಗೆ ನವೀನ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ನವೀನ್ ಸರ್ಗೆ ಫೋನ್ ಮಾಡ್ತೀನಿ ರೀ. ಸೇಮ್ ಅಲ್ಲಿ 2 ರೂಪೀಸ್ ಇರೋದು, ಅಂದ್ರೆ ಎಕ್ಸೆಸ್ ಫೇರ್ ಚಾರ್ಜ್ ಮಾಡಿರೋದು ಕಂಡಕ್ಟರ್. ಓಕೆ, ಸೊ ಅದು ಸ್ವಲ್ಪ ರಿಲೆವೆಂಟ್ ಅನ್ನಿಸ್ತು. ಅಂದರೆ ಅದು ಕಂಡಕ್ಟರ್ ಮಾಡಿರೋದಲ್ವಾ? ಕಂಡಕ್ಟರ್ ಮಾಡಿರೋದಕ್ಕೆ ಹೇಳ್ಬೋದು. ಕಂಡಕ್ಟರ್ ತಗೊಂಡಿರೋದಕ್ಕೆ ಇದು ಮಾಡಿಲ್ಲ, ಈ ಥರ ಜಡ್ಜ್ಮೆಂಟ್ ಬಂದಿದೆ. ಸೊ ಇನ್ನು ಗೌರ್ನಮೆಂಟೇ ಈ ಥರ ಮೋಸ ಮಾಡಿರೋದಕ್ಕೆ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಕೊಟ್ಟಿರೋಂಥ ಜಡ್ಜ್ಮೆಂಟು ಸರಿನೇ ಇದೆ ಸ್ವಾಮಿ ಅಂತ ಹೇಳಬೇಕು ಅಲ್ವಾ? ಹೌದು. ಅದ್ರಲ್ಲಿ ಹೆಂಗ್ ಗೊತ್ತಾ ಸರ್, ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಕಮಿಷನ್ ಇಂದ ಸ್ಟೇಟ್ ಕನ್ಸ್ಯೂಮರ್ ಹೋಗಿ ಸ್ಟೇಟ್ ಇಂದ ಮತ್ತೆ ನ್ಯಾಷನಲ್ ನಲ್ಲೂ ಕೂಡ ಇವರೇ ವಿನ್ ಆಗಿರೋದು, ಯಾರು ಕನ್ಸ್ಯೂಮರೇ. ಓಕೆ ಓಕೆ. ಸೊ ಅದಕ್ಕೆ ಅದು ಸ್ವಲ್ಪ ರಿಲೆವೆಂಟ್ ಅನ್ಸ್ತು. ಮಿಕ್ಕಿದ ಇನ್ನೂ 2-3 ತಗೊಂಡಿದೀನಿ. ಬಟ್ ಏನಂದ್ರೆ ನೀವು ಫುಲ್ ಓದಿ ಟೈಮ್ ಇದ್ರೆ ನಿಮ್ಗೆ ಬೇರೆದು ಕೂಡ ಏನಾದ್ರು ಸಪೋರ್ಟಿವ್ ಆಗಿ ಕೊಡ್ಬೋದು. ಅಂದ್ರೆ ಇದು ಮೇನ್ ಒಂದೇ ಸೈಟೇಷನ್, ಮಿಕ್ಕಿದನ್ನ ಸುಮ್ನೆ ಇಟ್ಕೊಂಡಿದೀನಿ ಡಿಪೆಂಡಿಂಗ್ ಆನ್ ನೋಡೋಣ ಅಷ್ಟ. ಓದಾಗ ನಿಮ್ ಬೆಂದು ಟೈಮ್ ಇದ್ದು ಅವ್ರು ಏನಾದ್ರು ಪಾಸ್ ಓವರ್ ಮಾಡ್ತೀನಿ ಅಂದ್ರೆ ಒಂದೇ ಸೈಟೇಷನ್ ಕೊಟ್ರೆ ಸಾಕು. ನೀವು ಹೇಳ್ತಾ ನಾಳೆ ಸಬ್ಮಿಷನ್ ಮಾಡ್ತಾ ನಾಳೆ ನಮ್ ಸಬ್ಮಿಷನ್ ಮಾಡ್ಬಿಡೋಣ ಅಲ್ಲ, ಮುಗಿದೋಗುತ್ತಲ್ವಾ ಅಲ್ಲಿಗೆ. ಏನೇ ಆದ್ರೂ ಈ ರೋಡಿಗೆ ಬಂದಾಗ ನಮ್ಮ ವಿಧಾನಸೌಧ ನೋಡೋ ಒಂದು ಫೀಲ್ ಇದೆ ಗೊತ್ತಾ, ಆ ಫೀಲ್ ಮುಂದೆ ಯಾವುದೂ ಇಲ್ಲ. ಏನು ಚೆನ್ನಾಗಿದೆ ಅಲ್ವಾ. ಕೆಂಗಲ್ ಹನುಮಂತ ಅವ್ರ ಪಾಪ ಇಷ್ಟು ಕಷ್ಟಪಟ್ಟು ಇದನ್ನು ಕಟ್ಟಿದ್ದಕ್ಕೆ ಅದಕ್ಕೆ ವ್ಯಾಲ್ಯೂ ಇದೆ. ಆದರೆ ಅಲ್ಲಿ ಒಳಗಡೆ ರಾಜಕಾರಣ ಮಾಡ್ತಾರಲ್ಲ ಅವ್ರಿಗೆ ವ್ಯಾಲ್ಯೂ ಇಲ್ಲ ಅಷ್ಟೇ. ಬೆಂಗಳೂರಲ್ಲಿ ಮಾತ್ರ ಈಗ ಒಂದು ವಾರದಿಂದ ಹೊಡಿತಾ ಇರೋ ಮಳೆ ಯಾವ ಲೆವೆಲ್ ಹೊಡಿತಾ ಇದೆ ಅಂತಂದರೆ, ಯಪ್ಪ, ಒಳ್ಳೆ ಜೂನ್ ಟೈಮಲ್ಲೂ ಹಿಂಗೆ ಮಳೆ ಆಗಿಲ್ಲ, ಆ ಥರ ಮಳೆ ಆಗ್ತಾ ಇದೆ ಇಲ್ಲಿ. ಪಾಪ ಬೈಕ್ ಅವ್ರ ಕಷ್ಟ, ಇವಾಗ ಬೈಕ್ ಓಡ್ಸೋಕ್ಕಾಗಲ್ಲ ಅಲ್ವಾ. ಈ ಚೇತಕ್ಕೊಂದು ಬೈಕ್ ಅಲ್ಲ, ನಮ್ಮಪ್ಪ ಬಿಟ್ಟೋಗಿರೋ ಕೊನೆ ನೆನಪು. ಎಲ್ಲ ನೀವು ಕೊಟ್ಟಿದ್ದು ಆದ್ರೂ ದೇವ್ರ ಮೇಲೆ ಹೇಳ್ತಿದ್ದೀರಾ. ಹಲೋ ಅಶ್ವಿನ್. ಕಿರಣ್ ಹೇಳು. ಆಕ್ಚುಲಿ ಈಗ ನೋಡಿದೆ, ಸಖತ್ತಾಗಿದೆ. ಒಳ್ಳೆ ಸ್ಕ್ರೀನ್ ಪ್ರೆಸೆನ್ಸ್ ಸಖತ್ತಾಗಿ ಬಂದೈತೆ. ಥ್ಯಾಂಕ್ಸ್ ಕಿರಣ್, ಥ್ಯಾಂಕ್ ಯು. ಖುಷಿ ಆಯ್ತು. ಹಿಂಗೆ ಜಾಸ್ತಿ ಮಾಡ್ತಾ ಇರು ಅಶ್ವಿನ್. ಮಾಡ್ಬೇಕು ಕಿರಣ್, ಮಾಡ್ಬೇಕು ಕಂಟಿನ್ಯೂಸ್ ಆಗಿ. ಅವ್ರ ಅಮ್ಮನೂ ಸಖತ್ತಾಗಿ ಒಳ್ಳೆ ಕಾಂಬಿನೇಷನ್, ಅಮ್ಮ ಮಗಂದು. ಎಲ್ಲ KKF ಮೆಂಬರ್ಸ್ಗೆ ಹಾಯ್ 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 ಹಾಯ್. ನಾನು KKF ಮೆಂಬರೇ, ನಾನು KKF ಅಭಿಮಾನಿನೇ. ಒಂದೊಂದು ಸಣ್ಣದಾಗಿ ಪಾಪ ಕಿರಣ್ ವಿಡಿಯೋ ನೋಡ್ತಾ ಇದ್ರಿ, ಮಧ್ಯದಲ್ಲಿ ನಂದೊಂದು ಡಿಸ್ಟರ್ಬೆನ್ಸ್ ಅಂತ ಅನ್ಕೋಬಿಡಿ. ನಂದೊಂದು ಶಾರ್ಟ್ ಫಿಲ್ಮ್ ರಿಲೀಸ್ ಆಗಿದೆ. ನನ್ನ ಸೀರಿಯಲ್ ಬಗ್ಗೆ ಗೊತ್ತಿರೋರಿಗೆ ಆಲ್ರೆಡಿ ಗೊತ್ತಿರ್ತೀನಿ ನಾನು ಯಾರು ಅಂತ. ಕರಿಮಣಿ ಅಂತ ಒಂದು ಸೀರಿಯಲ್ ಮಾಡಿದ್ದೆ, ಈಗ ಒಂದು ಶಾರ್ಟ್ ಫಿಲ್ಮ್ ಮಾಡಿದೀನಿ. ಎಲ್ರು ಹೋಗಿ ಯೂಟ್ಯೂಬ್ ಅಲ್ಲಿ ನೋಡಿ, ಅದಕ್ಕೆ ಒಂದಷ್ಟು ಬೆಂಬಲ ಕೊಟ್ರೆ ನೀವು ಇನ್ ಮುಂದೆ ಇನ್ನು ಒಳ್ಳೊಳ್ಳೆ ದೊಡ್ಡ ಪ್ರಾಜೆಕ್ಟ್ ಗಳನ್ನ ಮಾಡ್ತೀನಿ ಅಂತ ಹೇಳ್ತೀನಿ ಅಷ್ಟೇ. ಖಂಡಿತ 90s ಹುಡುಗರಿಗೆ ಮದ್ವೆ ಬಗ್ಗೆ ಇರುವಂತ ಸಣ್ಣ ಪುಟ್ಟ ಗೊಂದಲಗಳ ಬಗ್ಗೆ ಮಾಡಿದೀವಿ. ಖುಷಿ ಆಗುತ್ತೆ ಅಂತ ಅನ್ಕೊಂತೀನಿ. ಕರೆಕ್ಟ್. ಎಲ್ಲ ಒಂದ್ಸಲ ಹೋಗಿ ವಿಸಿಟ್ ಮಾಡಿ. 10 minutes ಇದೆ ಅಷ್ಟೇ, ಡಿಸಪಾಯಿಂಟ್ ಅಂತೂ ಮಾಡಲ್ಲ ನಿಮಗೆ. ಎಸ್ ಅಶ್ವಿನ್, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಮಾಡಿದ್ದು ಯಾವುದು ನಾವು? ಅದು ರಾಗ ಮತ್ತು ತಾಳ ಅಂತ. ರಾಗ ಮತ್ತು ತಾಳ. ಅದಾದ್ಮೇಲೆ ಇದು ನನಗೆ ಪರ್ಸನಲಿ ಕನೆಕ್ಟ್ ಆಯ್ತಿದ್ದು. ಹಂಗೆ ನನ್ಗನ್ಸ KKF ಮೆಂಬರ್ಸ್ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಅಂತ. ಖಂಡಿತ. ಸೊ ನಿಮ್ಗೂ ಏನಾದ್ರು ಈ ಶಾರ್ಟ್ ಮೂವಿ ನೋಡ್ಬೇಕು ಅಂತಂದ್ರೆ ಇಲ್ಲಿ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಹೆಂಗ್ ಅನ್ನಿಸ್ತು ಅಂತ ಅನ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಓಕೆ ಅಶ್ವಿನ್? ಅಲ್ಲೇ ಕಮೆಂಟ್ ಮಾಡಿ ಹೇಳಿ, ನಾನು ನೋಡ್ತೀನಿ, ಎಲ್ಲ ಓದ್ತೀನಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಓಕೆ ಅಶ್ವಿನ್, ಸಿಗೋಣ ಹಂಗಾರೆ. ಓಕೆ ಕಿರಣ್, ಥ್ಯಾಂಕ್ ಯು. ಬಾಯ್. ಎಸ್. ನೋಡಿದ್ರಲ್ಲ ಪಾಪ ಅಶ್ವಿನ್ ಒಂಥರ ಮೃದು ಅಂದರೆ ಮೃದು ಹುಡುಗ. ನಿಮ್ಗೆ ಅಲ್ಲಿ ಸ್ಕ್ರೀನಲ್ಲಿ ನೋಡಿದ್ರೆ ಪಾಪ ಅಷ್ಟು ರಫ್ ಆ್ಯಂಡ್ ಟಫ್ ಅನ್ನಿಸ್ತದೆ ಇಲ್ಲ ಪಾಪ. ನಾವು ಕನೆಕ್ಟ್ ಆಗಿದ್ದು ಹೆಂಗೆ ಅಂತಂದರೆ ಜಸ್ಟ್ ಒಂದು ಸಣ್ಣ ಇನ್ಸಿಡೆಂಟಲ್ಲಿ ಒಂದು ಅರ್ಧ ಗಂಟೆ ಮೀಟ್ ಆಗಿದ್ದೀವೇನೋ ಅಷ್ಟೇ.
ಅದಾದಮೇಲೆ ಇನ್ನೊಂದು ಸಲ ಮೀಟ್ ಆಗಿದ್ದೀವಿ. ನಮ್ಮ ಲೈಫಲ್ಲಿ ನಾವು ಇಷ್ಟು ವರ್ಷ ಆಗಿದೆ, ಆಲ್ಮೋಸ್ಟ್ 2018ರಿಂದ ಇಲ್ಲಿಗೆ ಅಂದರೆ ಅರ್ಥ ಮಾಡ್ಕೊಳ್ಳಿ 8 ವರ್ಷ ಆಗಿದೆ. 2 ಸಲ ಮೀಟ್ ಆಗಿರೋದು. ಬಟ್ಟು ಒಳ್ಳೆ ಬಾಂಡಿಂಗು, ಕನೆಕ್ಟ್ ಚೆನ್ನಾಗಿದೆ. ಆಯಿತಾ, ಇಷ್ಟು ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಸೊ ಈ ವಿಡಿಯೋದಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ ನಿಮಗೆ ಸಿಕ್ಕಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ, ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ.